ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ 3 ಬುಧವಾರದ ಒಂದು ವ್ಲಾಗು. ಸ್ನೇಹಿತರೆ, ನೀವೆಲ್ಲ ಸಜೆಷನ್ ಮಾಡ್ತಾ ಇದ್ರಿ ಸೈಕಲ್ ತಗೊಳ್ಳಿ ಅಂತ. ಆ ಒಂದು ದಿನ ಬಂದೇ ಬಿಡ್ತು, ನೋಡ್ತಾ ಇರ್ಬೋದು ಸ್ನೇಹಿತರೆ. ನಾನು ಸೈಕಲ್ನ ಫ್ಲಿಪ್ಕಾರ್ಟ್ನಲ್ಲೇ ಆರ್ಡರ್ ಮಾಡಿದ್ದೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಸಂಜೆ ಒಂದು 4 ಗಂಟೆಗೆ ಅದು ಡೆಲಿವರ್ ಆಯಿತು. ಸ್ನೇಹಿತರೆ, ನೋಡ್ತಾ ಇರ್ಬೋದು ಸೈಕಲ್ನ ಒಂದು ಕಂಪ್ನಿ ಈಸ್ಟ್ ಕೋಸ್ಟ್. ಸ್ನೇಹಿತರೆ, ನೀವು ಫ್ಲಿಪ್ಕಾರ್ಟ್ನಲ್ಲಿ ಸೈಕಲ್ನ ಆರ್ಡರ್ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಇನ್ಸ್ಟಾಲೇಷನ್ ಡೆಮೋ ಕೂಡ ಇರುತ್ತೆ. ಸ್ನೇಹಿತರೆ, ಇನ್ಸ್ಟಾಲೇಷನ್ಗೆ ಸಪ್ರೇಟ್ ಫೀಸ್ ಕೂಡ ಇರುತ್ತೆ. ಸ್ನೇಹಿತರೆ, ನಾವು ಸ್ಕೂಲ್ಗೆ ಹೋಗಿದ್ವಲ್ಲ, ಅವಾಗ ಸೈಕಲ್ ಡೆಲಿವರ್ ಆಗಿರೋದು. ಸ್ನೇಹಿತರೆ, ಮತ್ತೆ ನಾವು 4:15ಗೆ ಸ್ಕೂಲ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ತಮ್ಮದಿರು ಕೂಡ ಬಂದರು. ಅವರು ಸೈಕಲ್ ಬಾಕ್ಸನ್ನು ನೋಡ್ಬಿಟ್ಟು ತುಂಬ ಎಕ್ಸೈಟ್ ಆಗಿದ್ದಾರೆ. ಸ್ನೇಹಿತರೆ, ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ ನೀವು ಸೈಕಲ್ನ ಬೈ ಮಾಡಿದ್ರೆ ಇನ್ಸ್ಟಾಲೇಷನ್ ಮತ್ತು ಡೆಮೋ ಇರುತ್ತೆ ಅಂದ್ಬಿಟ್ಟು. ಸ್ನೇಹಿತರೆ, ಸಂಜೆ 7:15ಗೆ ಇನ್ಸ್ಟಾಲೇಷನ್ ಮತ್ತು ಡೆಮೋ ಮಾಡೋ ಒಂದು ಏಜೆಂಟ್ ಬಂದಿದ್ದರು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ಫುಲ್ಲು ಸೈಕಲ್ ರ್ಯಾಪ್ ಆಗಿದೆ. ಅದನ್ನೆಲ್ಲ ಪೂರ್ತಿ ರಿಮೂವ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಅದರ ಬಗ್ಗೆ ಡೆಮೋ ಕೂಡ ನಮಗೆ ಕೊಡ್ತಾರೆ. ಸ್ನೇಹಿತರೆ, ಇನ್ನು ಈ ಸೈಕಲ್ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಹೇಳಬೇಕು ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ಗೇರ್ ಕೂಡ ಇದೆ, ಬ್ಯಾಕ್ ಗೇರ್ ಇದೆ, 7 ಸ್ಪೀಡ್ ಬ್ಯಾಕ್ ಗೇರ್ ಇದೆ. ಮತ್ತು ಇನ್ನು ಟೈರ್ ಸೈಜ್ ಬಂದ್ಬಿಟ್ಟು 29 ಇಂಚಸ್ಸು. ಒಂದು ಹ್ಯೂಮನ್ಗೆ ಅದು ಲಾಸ್ಟ್ ಇಂಚು, ಅಂದರೆ ದೊಡ್ಡ ಸೈಕಲ್ಲು. ಅದ್ರ ಮೇಲೆ ಇನ್ಯಾವುದೂ ಇಲ್ಲ. ಅಷ್ಟು ದೊಡ್ಡ ಸೈಕಲನ್ನು ನಾನು ಬೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಡ್ಯಾಡಿ ಕೂಡ ಬಂದರು. ಅದರ ಇನ್ಸ್ಟಾಲೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಬ್ಯಾಕ್ ಗೇರ್ ಇದೆ ಸ್ನೇಹಿತರೆ. ಮತ್ತು ಬ್ರೇಕ್ ಬಗ್ಗೆ ಮಾತನಾಡೋದಾದರೆ 2 ಕಡೆ ಡಿಸ್ಕ್ ಬ್ರೇಕ್ ಇದೆ ಸ್ನೇಹಿತರೆ. ತುಂಬ ಜನ ಸಬ್ಸ್ಕ್ರೈಬರ್ಸು ಸಜೆಷನ್ ಮಾಡ್ತಾ ಇದ್ರಿ ಹರ್ಕ್ಯುಲೆಸ್ ಬೈ ಮಾಡಿ ಅಂತ ತುಂಬ ಜನ ಸಜೆಸ್ಟ್ ಮಾಡ್ತಾ ಇದ್ರಿ ನನಗೆ. ಆದರೆ ಅಮೌಂಟ್ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಲ್ವ ಸ್ನೇಹಿತರೆ. ಇರೋದ್ರಲ್ಲಿ ಇದು ಸ್ವಲ್ಪ ನನಗೆ ಬೆಸ್ಟ್ ಸೈಕಲ್ ಅಂತ ಅನಿಸ್ತು. ಮತ್ತು ತುಂಬ ಸ್ಪೆಸಿಫಿಕೇಶನ್ಸ್ ಎಲ್ಲ ಇದೆ. ಅದಕ್ಕೆ ನಾವು ಈಸ್ಟ್ ಕಾಸ್ಟ್ನೇ ಬೈ ಮಾಡಿದ್ವಿ. ಸ್ನೇಹಿತರೆ, ಈ ಒಂದು ಸೈಕಲ್ ನಿಮಗೆ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಯಾರ್ಯಾರು ಬೈ ಮಾಡಬೇಕು ಹೋಗಿ ಬೈ ಮಾಡಬಹುದು. ಸ್ನೇಹಿತರೆ, ನನಗೂ ಮತ್ತು ನಮ್ಮ ಡ್ಯಾಡಿಗೂ ಈ ಒಂದು ಸೈಕಲ್ ಇಷ್ಟ ಆಯಿತು. ಇಷ್ಟು ಲೋವರ್ ಪ್ರೈಸ್ನಲ್ಲಿ ಈ ಒಂದು ಸೈಕಲನ್ನು ಫ್ಲಿಪ್ಕಾರ್ಟ್ ಅವರು ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು ಸ್ನೇಹಿತರೆ, ನಾನು ಸೈಕಲ್ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸೈಕಲ್ನ ಬೈಸಿಕಲ್ ಎಂದು ಕೂಡ ಕರೆಯುತ್ತಾರೆ. ಪೆಡಲುಗಳನ್ನು ತುಳಿಯುವ ಮೂಲಕ ಚಾಲನೆ ಮಾಡುವ ಮಾನವ ಚಾಲಿತ ದ್ವಿಚಕ್ರ ವಾಹನ. ಸ್ನೇಹಿತರೆ, ಸೈಕಲ್ಲುಗಳನ್ನು 19ನೇ ಶತಮಾನದಲ್ಲಿ ಯುರೋಪ್ ಖಂಡದಲ್ಲಿ ಮೊದಲು ಬಳಕೆಗೆ ಬಂದವು. ಈಗ ಪ್ರಪಂಚದಲ್ಲಿ ಒಟ್ಟು 100 ಕೋಟಿ ಸೈಕಲ್ಲುಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಅನೇಕ ಪ್ರದೇಶಗಳಲ್ಲಿ ಸೈಕಲ್ಲುಗಳು ಪ್ರಮುಖವಾದ ಸಂಚಾರ ವಾಹನಗಳು. ಸಂಚಾರವಲ್ಲದೆ ಸೈಕಲ್ಲುಗಳನ್ನು ಮನೋರಂಜನೆಗಾಗಿ, ವ್ಯಾಯಾಮಕ್ಕಾಗಿ ಸಹ ಉಪಯೋಗಿಸಲಾಗುತ್ತದೆ. ಸ್ನೇಹಿತರೆ, ಸೈಕಲ್ಲುಗಳನ್ನು ಹಲವಾರು ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ ಸಂಚಾರ, ಸರಕು ಸಾಗಣೆ, ವ್ಯಾಯಾಮ, ಮನೋರಂಜನೆ. ಕೆಲವು ಪ್ರದೇಶಗಳಲ್ಲಿ ಅಂಚೆ ರವಾನೆ ಮತ್ತು ಪೊಲೀಸ್ ಕೆಲಸಕ್ಕಾಗಿ ಉಪಯೋಗಿಸಲಾಗುತ್ತಿದೆ. ಸ್ನೇಹಿತರೆ, ಅನೇಕ ಸೈಕಲ್ ರೇಸ್ ಮತ್ತು ಇತರ ಸ್ಪರ್ಧೆಗಳು ನಡೆಯುತ್ತವೆ. ಇವುಗಳಲ್ಲಿ ಎಲ್ಲಕ್ಕಿಂತ ಪ್ರಸಿದ್ಧವಾದ ಸ್ಪರ್ಧೆ ಟೂರ್ ಡೆ ಫ್ರಾನ್ಸ್. ಸ್ನೇಹಿತರೆ, 1888ರಲ್ಲಿ ಗಾಳಿ ತುಂಬಿಸುವ ರಬ್ಬರ್ ಟೈರ್ಗಳು ಉಪಯೋಗಕ್ಕೆ ಬಂದವು. ಗೇರುಗಳನ್ನುಳ್ಳ ಸೈಕಲ್ಗಳ ಆವಿಷ್ಕರಣವು ಸುಮಾರು ಇದೇ ಸಮಯಕ್ಕೆ ನಡೆಯಿತು. ಸ್ನೇಹಿತರೆ, ಇವಾಗ ನೀವು ಕೇಳಿದ್ರಲ್ಲ, ಸ್ನೇಹಿತರೆ, ಗೇರ್ಗಳು 1888ರಲ್ಲೇ ಅಳವಡಿಸ್ತಿದ್ರಂತೆ ಸೈಕಲ್ಗೆ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಇನ್ಸ್ಟಾಲೇಷನ್ ಎಲ್ಲ ಮಾಡಿದ್ರು. ಇವಾಗ ಟೈರ್ಗೆ ಗಾಳಿ ಕೂಡ ಅವರೇ ತುಂಬಿಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ರು ಮತ್ತು ಡೆಮೋ ಕೂಡ ಕೊಟ್ಟರು. ನೋಡ್ತಾ ಇರ್ಬೋದು. ಗೇರ್ ಚೆಕ್ ಕೂಡ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅದನ್ನು ನಮಗೆ ತೋರಿಸ್ಕೊಟ್ಟು ಅವರು ಹೊರಟರು ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ 4 ಗುರುವಾರದ ಒಂದು ವ್ಲಾಗು. ಸ್ನೇಹಿತರೆ, ನಾನು ಮತ್ತೆ ನನ್ನ ತಮ್ಮ ಸೈಕಲ್ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಗ್ರಾಮ ದೇವತೆ ಅಂಚದಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ.
ಸ್ನೇಹಿತರೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ, ಪೂಜೆ ಕೂಡ ತುಂಬಾನೇ ಚೆನ್ನಾಗಾಯ್ತು. ಸ್ನೇಹಿತರೆ ಬ್ಲಾಗ್ನಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ಸೊ ಮನೆ ಕಟ್ತಾ ಇರೋದು ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ ಅಂತ. ಸೊ ಸ್ನೇಹಿತರೆ ಅದು ಅಳತೆ 20-30. ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮೆಲ್ಲರ ಸೈಕಲ್ ಸವಾರಿ ಎಷ್ಟು ಮೆಮೊರೇಬಲ್ ಆಗಿರುತ್ತೆ ಸ್ನೇಹಿತರೆ ಇದು. ಸ್ನೇಹಿತರೆ ಇವಾಗ 9 ಗಂಟೆಗೆ ಸ್ಕೂಲ್ಗೂ ಕೂಡ ರೆಡಿ ಆಗಿ ಹೊರಟೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಸೊ ನನ್ನ ತಮ್ಮದಿರಿಗೆ ಸೈಕಲ್ ತಂದಾಗ ಇದು ಹಳೆಯ ವಿಡಿಯೋ, ಸೊ ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಆ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 11, 2021. ಸ್ನೇಹಿತರೆ ನೋಡ್ತಾ ಇರ್ಬೋದು ನನ್ನ ತಮ್ಮದಿರು ಹೇಗೆ ಒಂದೇ ಸೈಕಲ್ನಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದರ ಒಂದು ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 14, 2021. ಸ್ನೇಹಿತರೆ ನೋಡ್ತಾ ಇರ್ಬೋದು ಸಂಜೆ 4:30ಕ್ಕೆ ಸ್ಕೂಲ್ ಕೂಡ ಮುಗಿಸ್ಕೊಂಡು ಬಂದೆ. ಸೊ ಮಳೆ ಕೂಡ ಹುಯ್ದಿತ್ತು, ನೋಡ್ತಾ ಇರ್ಬೋದು ಸ್ನೇಹಿತರೆ. ಇನ್ನು ಸೈಕಲ್ ಪ್ಯಾಕೇಜಿಂಗ್ ನಲ್ಲಿ ಮಡ್ಗಾಡ್ಗಳು ಇತ್ತು, ಆದ್ರೆ ಅದಕ್ಕೆ ಬೋಲ್ಟ್ ಇರಲಿಲ್ಲ ಅಂದ್ಬಿಟ್ಟು ಇನ್ಸ್ಟಾಲೇಷನ್ ಏಜೆಂಟು ಸೊ ಅದನ್ನ ನಾವು ಫಿಕ್ಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ಬೋಲ್ಟ್ ನಮ್ಮ ಡ್ಯಾಡಿ ತಂದ್ರು. ಸೊ ಇವಾಗ ನಾವು ಫಿಟ್ ಮಾಡ್ತಾ ಇದೀವಿ, ನೋಡ್ತಾ ಇರ್ಬೋದು. ಸ್ನೇಹಿತರೆ ಇಷ್ಟ ಆಗಿತ್ತು ನನ್ನ ಸೈಕಲ್ ಪರ್ಚೇಸ್ನ ಒಂದು ವ್ಲಾಗು. ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಹೋಗ್ಬೇಡಿ, ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.